ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಶುದ್ಧೀಕರಣದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಮಾನ ಮಾಡುತ್ತಿರುವ ಸಂಘ ಪರಿವಾರದ ಕಾರ್ಯಕರ್ತರಿಗೆ, ಶುದ್ಧೀಕರಣದ ಹೆಸರಿನಲ್ಲಿ ದಲಿತರಿಗೆ ಅಪಮಾನ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರಿಗೆ, ಮನಸ್ಥಿತಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಜಾತಿವಾದಿ ಮನಸ್ಥಿತಿಯನ್ನು ಹುಟ್ಟು ಹಾಕುತ್ತಿರುವ ಮೋಹನ್ ಭಾಗವತ್ಗೆ, ಆರ್ಎಸ್ಎಸ್ಗೆ ತೋರಿಸುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ, ದೇಶದಲ್ಲಿ ಜಾತಿವಾದವನ್ನು ಹುಟ್ಟು ಹಾಕುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ, ದೇಶದಲ್ಲಿ ಆರ್ಎಸ್ಎಸ್ ಮಾಡುತ್ತಿರುವ ಜಾತಿ ಹೆಸರಿನ ಅವಹೇಳನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತದ ಸಂವಿಧಾನಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಈ ನಡೆದಿರತಕ್ಕಂತ ಹಲ್ದವಾನಿಯ ಘಟನೆಯನ್ನ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಇವತ್ತು ಈ ಜಾತಿವಾದದ ವಿರುದ್ಧ, ಈ ಅಸಮಾನತೆಯ ವಿರುದ್ಧ ನಾವು ನಿರಂತರವಾದ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಹೀಗಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅವರು ಒಬ್ಬ ಕಾರ್ಮಿಕನ ಮಗನಾಗಿ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ವಿವಿಧ ಹಂತಗಳಲ್ಲಿ ಸೇವೆಯನ್ನ ಸಲ್ಲಿಸಿ ಇವತ್ತು ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆ ಎಐಸಿಸಿ ಅಧ್ಯಕ್ಷ ಮಟ್ಟದವರೆಗೆ ಬಂದಿದ್ದಾರೆ. ಅವರನ್ನ ಕಾಂಗ್ರೆಸ್ ಪಕ್ಷ ಅವರನ್ನ ಬೆಳೆಸಿದ್ರೆ, ಅದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಅವರ ಬೆಳವಣಿಗೆಯನ್ನ ಸಹಿಸದೆ ಈ ಸಂಘ ಪರಿವಾರ ಮತ್ತು ಬಿಜೆಪಿ ಅವರನ್ನ ಅವಮಾನ ಮಾಡತಕ್ಕಂತ, ಅಪಮಾನ ಮಾಡತಕ್ಕಂತ ಒಂದು ಕೃತ್ಯವನ್ನ ಇವತ್ತು ಎಸಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೊದಲು ಹಿಂದೂ ಮುಸ್ಲಿಂ ಅಂತ ಹೇಳಿ ದೇಶದಲ್ಲಿ ಜನರ ಮಧ್ಯೆ ಬೆರುಕನ್ನು ಹುಟ್ಟಿಸುವಂತ ಪ್ರಯತ್ನ ಮಾಡಿದ್ರು. ಆಮೇಲೆ ಹಿಂದೂ ನಾವೆಲ್ಲ ಒಂದು ಅಂದ್ರು. ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಆರ್ಎಸ್ಎಸ್ ನ ಮತ್ತು ಬಿಜೆಪಿಯ ಮುಖಂಡರುಗಳಿಗೆ, ಹಿಂದೂ ನಾವೆಲ್ಲ ಒಂದು ಅಂತ ಪ್ರಬಲ ಪಡ್ತಕ್ಕಂಥ ಆರ್ಎಸ್ಎಸ್ ನವರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಧರ್ಮಕ್ಕೆ ಸೇರಿದವರು? ನಿಮಗೆ ನಾಚಿಕೆ ಆಗಬೇಕು. ಒಬ್ಬ ಆರ್ಎಸ್ಎಸ್ ಮತ್ತು ಒಬ್ಬ ಬಿಜೆಪಿ ಮುಖಂಡ ಈ ಕೃತ್ಯವನ್ನ ಖಂಡನೆ ಮಾಡಿಲ್ಲ ಇದುವರೆಗೂ. ಭಾರತದ ಪ್ರಧಾನಮಂತ್ರಿ ಈ ಕೃತ್ಯವನ್ನ ಖಂಡನೆ ಮಾಡಬೇಕಾಗಿತ್ತು, ಇಲ್ಲಿವರೆಗೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಅವರ ಮನಸ್ಥಿತಿ. ಹೀಗಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಈ ಹೋರಾಟವನ್ನು ಮಾಡುವುದರ ಮುಖಾಂತರ ಅವರಿಗೆ ಮಾನಸಿಕವಾಗಿ ಮತ್ತು ನೈತಿಕವಾದ ಬೆಂಬಲವನ್ನ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ನೀಡ್ತಾ ಇದ್ದೇವೆ.